ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಬ್ಬಳ್ಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA 4 ಸೆಮ್ SCP ಅಂದ್ರೆ ಸಂಖ್ಯಾಶಾಸ್ತ್ರ. ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವದ ಕುರಿತು ಈ ಒಂದು ಅವಧಿಯಲ್ಲಿ ವಿವರಿಸ್ತಾ ಹೋಗ್ತೀನಿ. ಅಂದ್ರೆ ಸಂಖ್ಯಾಶಾಸ್ತ್ರದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಅಂದ್ರೆ ಸಂಖ್ಯಾಶಾಸ್ತ್ರದ ಮಹತ್ವ ಏನೈತೆ ಅನ್ನೋದನ್ನ ಇಲ್ಲಿ ನಾವು ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡು ಸಂಖ್ಯಾಶಾಸ್ತ್ರದ ಮಹತ್ವದಲ್ಲಿ ಒಂದೇ ಪ್ರಮುಖ ಅಂಶ ಅಂದ್ರೆ ಸಮಸ್ಯೆಗಳ ಅಧ್ಯಯನ ಮತ್ತು ನಿವಾರಣೆ ಅಂತ ಕರೀತಾರೆ. ಅಂದ್ರೆ ಸಂಖ್ಯಾಶಾಸ್ತ್ರೀಯ ಮಾಹಿತಿಗಳು ಮತ್ತು ಸಂಖ್ಯಾಶಾಸ್ತ್ರ ವಿಧಾನಗಳು ಕೂಡ ಆರ್ಥಿಕ ಸಮಸ್ಯೆಗಳ ಅಧ್ಯಯನ ಮತ್ತು ನಿವಾರಣೆಗೆ ಸಹಾಯ ಮಾಡ್ತಾವ ಅಂತ ಹೇಳ್ತಾರೆ. ಯಾಕಂದ್ರೆ ಅರ್ಥಶಾಸ್ತ್ರ ಬಹುಮುಖ್ಯವಾಗಿ ಸಂಪತ್ತಿನ ಉತ್ಪಾದನೆ, ವಿತರಣೆ ಹಾಗೂ ಆದಾಯ, ಅನುಭೋಗ, ಉಳಿತಾಯ, ಹೂಡಿಕೆ, ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ಸಂಗ್ರಹಣೆ ಆಗಿರ್ಬೋದು ಮತ್ತು ಸಂಖ್ಯಾಶಾಸ್ತ್ರ ವಿಧಾನಗಳ ಮೂಲಕ ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಬಹುದು ಮತ್ತು ನಿವಾರಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಸಂಖ್ಯಾಶಾಸ್ತ್ರ ಕೂಡ ಏನ್ ಮಾಡ್ತದ, ಸಮಸ್ಯೆಗಳನ್ನ ಅಧ್ಯಯನ ಮಾಡ್ತದ, ಅದಕ್ಕೆ ಸೂಕ್ತವಾದ ಪರಿಹಾರ ಕ್ರಮಗಳನ್ನ ಅಥವಾ ನಿವಾರಣಾ ಕ್ರಮಗಳನ್ನ ಕೈಗೊಳ್ಳಕ್ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ನಾವೀಗ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ವಿ ಅಂದ್ರೆ ಇದರಲ್ಲಿ ಎಲ್ಲ ಬರ್ತದೆ. ಉತ್ಪಾದನೆ ಬರ್ತದ, ಅನುಭೋಗ ಬರ್ತದ, ವಿತರಣೆ, ಆದಾಯ, ಸಂಪತ್ತು, ಹೂಡಿಕೆ ಇವೆಲ್ಲ ಕೂಡ ಆಗ್ತಕ್ಕಂಥದ್ದು ಅಂಕಿ ಸಂಖ್ಯೆಗಳಲ್ಲೇ. ಹಾಗಾಗಿ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಕ ಸಂಖ್ಯಾಶಾಸ್ತ್ರ ಕೂಡ ನಮಗೆ ಬಹಳ ಮುಖ್ಯವಾಗಿರ್ತದ ಅಂತ ಹೇಳ್ತಾರೆ. ಹಾಗಾಗಿ ಸಂಖ್ಯಾಶಾಸ್ತ್ರದ ವಿಧಾನಗಳ ಮೂಲಕ ಕೂಡ ಏನ್ ಮಾಡ್ಬೋದು, ಆರ್ಥಿಕ ಸಮಸ್ಯೆಗಳನ್ನ ಅಧ್ಯಯನ ಮಾಡಿ ಅದಕ್ಕೆ ಸೂಕ್ತ ಕ್ರಮಗಳನ್ನ ಅಥವಾ ನಿವಾರಣಾ ಕ್ರಮಗಳನ್ನ ಕೈಗೊಳ್ಳಕ್ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಇದು ಸಮಸ್ಯೆಗಳ ಅಧ್ಯಯನ ಮತ್ತು ನಿವಾರಣಾ ಕ್ರಮಗಳನ್ನು ಕೈಗೊಳ್ಳಕ ಒಂದನೇ ಪ್ರಮುಖ ಮಹತ್ವಾಂಶವಾಗೈತಿ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಎರಡನೇದು ಉತ್ಪಾದನೆಯಲ್ಲಿ ಅಂತ ಕರೀತಾರೆ. ಅಂದ್ರ ಉತ್ಪಾದನಾ ಕ್ಷೇತ್ರದಲ್ಲಿ ಕೂಡ ಅಂಕಿಅಂಶಗಳು ಅತ್ಯಗತ್ಯವಾಗ್ಯಾವ. ಉತ್ಪಾದನೆಗೆ ಸಂಬಂಧಿಸಿದ ಅಂಕಿ ಸಂಖ್ಯೆಗಳ ಸಹಾಯದಿಂದ ಸರಕಿನ ಬೇಡಿಕೆ ಅನುಗುಣವಾಗಿ ಅದರ ಪೂರೈಕೆ ಆಗಿರ್ಬೋದು ಹೊಂದಾಣಿಕೆ ಮಾಡಿಕೊಳ್ಬಹುದು. ಒಂದು ದೇಶದ ಉತ್ಪಾದನೆಯು ಆ ಅಂಕಿ ಸಂಖ್ಯೆಗಳು ಇನ್ನೊಂದು ದೇಶದ ಉತ್ಪಾದನೆ ಅಂಕಿ ಸಂಖ್ಯೆಗಳೊಡನೆ ಹೋಲಿಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅಂದ್ರೆ ಉತ್ಪಾದನಾ ಪ್ರಕ್ರಿಯೆಯಲ್ಲೂ ಕೂಡ ಅಂಕಿ ಸಂಖ್ಯೆಗಳು ಬೇಕು. ಈಗ ಯಾವುದೇ ನಾವು ಉತ್ಪಾದನಾ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಅಲ್ಲಿ ಸರಕು ಸೇವೆಗಳು ಎಷ್ಟು ಉತ್ಪಾದನೆ ಆಗವೆ, ಎಷ್ಟು ಮಾರಾಟ ಆಗವೆ, ಎಷ್ಟು ಪೂರೈಕೆ ಬಂದದ, ಇವೆಲ್ಲ ಕೂಡ ಆಗ್ತಕ್ಕಂಥದ್ದಲ್ಲಿ ಅಂಕಿ ಸಂಖ್ಯೆಗಳಲ್ಲಿ. ಹಾಗಾಗಿ ಸಂಖ್ಯಾಶಾಸ್ತ್ರದಲ್ಲಿ ಮಹತ್ವವಾಗಿರತಕ್ಕಂಥದ್ದು ಉತ್ಪಾದನೆಯಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದ. ಈಗ ಉತ್ಪಾದನಾ ಕ್ಷೇತ್ರದಲ್ಲಿ ಅಂಕಿ ಸಂಖ್ಯೆಗಳು ಬಹಳ ಮುಖ್ಯ. ನಾವು ಎಷ್ಟು ಉತ್ಪಾದನೆ ಮಾಡಿದ್ವಿ, ಎಷ್ಟು ಮಾರಾಟ ಮಾಡಿದ್ವಿ, ಎಷ್ಟು ಲಾಭ ಬಂತು, ಎಷ್ಟು ನಷ್ಟ ಆಯಿತು, ಇವೆಲ್ಲ ಸಿಗ್ತಕ್ಕಂಥದ್ದೆಲ್ಲ ಅಂಕಿ ಸಂಖ್ಯೆಗಳಲ್ಲಿಯೇ. ಮತ್ತು ಒಂದು ದೇಶದ ಉತ್ಪಾದನೆ ಇನ್ನೊಂದು ದೇಶದ ಉತ್ಪಾದನೆ ಜೊತೆ ನಾವು ಹೋಲಿಕೆ ಮಾಡಿ ನೋಡ್ಕೊಳ್ಬೇಕಾದ್ರೂ ಕೂಡ ಅದು ಅಂಕಿ ಸಂಖ್ಯೆಗಳ ಮೂಲಕನ. ಏನು ಭಾರತವನ್ನು ಅಮೆರಿಕದ ಜೊತೆ ನಾವೇನಾದ್ರೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಷ್ಟು ಮುಂದುವರೆದೈತಿ ಏನೈತೆ ಅನ್ನೋದು ತಿಳಿದುಕೊಳ್ಬೇಕಾದ್ರೆ ಅಂಕಿ ಸಂಖ್ಯೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತೀವಿ. ಈಗ ನಮ್ದು ಎಷ್ಟು ಉತ್ಪಾದನೆ ಆಗೈತಿ, 1000 ಟನ್ನು, 1,00,000 ಟನ್ನು, ಅದನ್ನ ಇನ್ನೊಂದು ದೇಶದ ಜೊತೆ ಹೋಲಿಕೆ ಮಾಡಿದ್ರೆ ಅವ್ರಿಗಿಂತ ಹೆಚ್ಚದ ಕಡಿಮೆ ಅದ ಅನ್ನೋದನ್ನ ತಿಳಿದುಕೊಳ್ಳಾಕ ಕೂಡ ಸಿಗ್ತಕ್ಕಂಥದ್ದು ಯಾವುದು, ಅಂಕಿ ಸಂಖ್ಯೆಗಳು. ಹಾಗಾಗಿ ಸಂಖ್ಯಾಶಾಸ್ತ್ರದಲ್ಲಿ ಅದು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತದ. ಯಾವ್ದ್ರಿ, ಇಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವ. ಇನ್ನು ಅದೇ ರೀತಿ ಮುಂದಿನ ತೆಗೆದುಕೊಂಡ್ರೆ ಏನ್ ಬರ್ತದೆ ಇಲ್ಲಿ, ಅದೇ ರೀತಿ ಮೂರನೇ ಬರ್ತಕ್ಕಂಥ ಪ್ರಮುಖ ಅಂಶ ಅಂದ್ರೆ ಅನುಭೋಗದಲ್ಲಿ ಅನುಭೋಗಕ್ಕೆ ಸಂಬಂಧಿಸಿದಂತೆ. ಅಂದ್ರೆ ಅಂಕಿ ಸಂಖ್ಯೆಗಳ ಸಹಾಯದಿಂದ ಸಮಾಜದ ವಿವಿಧ ವರ್ಗದ ಜನರು ತಮ್ಮ ಆದಾಯವನ್ನು ಹೇಗೆ ಖರ್ಚು ಮಾಡ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಕೂಡ ಸಾಧ್ಯವಾಗ್ತದೆ. ಈ ಅಂಕಿ ಸಂಖ್ಯೆಗಳ ಸಹಾಯದಿಂದನ ಜನರ ಜೀವನ ಮಟ್ಟ ಮತ್ತು ತೆರಿಗೆ ಪಾವತಿ ಸಾಮರ್ಥ್ಯವನ್ನು ಕೂಡ ಅಂದಾಜು ಮಾಡಲಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಅನುಭೋಗದಲ್ಲಿಯೂ ಕೂಡ ಅಂಕಿ ಸಂಖ್ಯೆಗಳು ಬೇಕು. ಈ ಅಂಕಿ ಸಂಖ್ಯೆಗಳ ಸಹಾಯದಿಂದನ ಸಮಾಜದ ವಿವಿಧ ವರ್ಗದ ಜನರು ಕೂಡ ತಮ್ಮ ಆದಾಯವನ್ನು ಖರ್ಚು ಮಾಡ್ತಕ್ಕಂಥದ್ದಾಗ್ಲಿ, ಅದನ್ನ ತಿಳಿದುಕೊಳ್ಳತಕ್ಕಂಥದ್ದಾಗ್ಲಿ, ಅಥವಾ ಅಂಕಿ ಸಂಖ್ಯೆಗಳ ಸಹಾಯದಿಂದ ಜನರ ಜೀವನ ಮಟ್ಟ ಯಾವ ರೀತಿ ಐತೆ ಅನ್ನೋದು ಕೂಡ ತಿಳಿದು ಬರ್ತದೆ. ಮತ್ತು ತೆರಿಗೆ ಪಾವತಿ ಮಾಡೋ ಸಾಮರ್ಥ್ಯ ಕೂಡ ಅಂಕಿ ಸಂಖ್ಯೆಗಳಲ್ಲಿ ಕಂಡು ಬರ್ತದೆ. ಹಾಗಾಗಿ ಅನುಭೋಗದಲ್ಲಿ ಅನುಭೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಕೂಡ ಅಂಕಿ ಸಂಖ್ಯೆಗಳು ಬಹಳ ಮುಖ್ಯ. ಅಂದ್ರೆ ನಾವು ಎಷ್ಟು ಖರ್ಚು ವೆಚ್ಚ ಮಾಡೀವಿ, ಎಷ್ಟು ಆದಾಯ ಬಂದದ, ಎಷ್ಟು ಖರ್ಚು ವೆಚ್ಚ ಮಾಡ್ತಾ ಇದ್ದೀವಿ, ಮತ್ತೆ ಎಷ್ಟು ತೆರಿಗೆ ಪಾವತಿ ಮಾಡ್ತಾ ಇದ್ವಿ, ಆಮೇಲೆ ನಮ್ಮ ಜೀವನ ಮಟ್ಟ ಯಾವ ರೀತಿ ಐತಿ ಅನ್ನೋದನ್ನ ತಿಳಿದುಕೊಳ್ಳಕ್ ಕೂಡ ಅಲ್ಲಿ ಏನ್ ಬೇಕು, ನಮಗೆ ಅಂಕಿ ಸಂಖ್ಯೆಗಳು ಬಹಳ ಮುಖ್ಯವಾಗಿರ್ತವೆ. ಹಾಗಾಗಿ ಸಂಖ್ಯಾಶಾಸ್ತ್ರದಲ್ಲಿ ಮಹತ್ವವಾದ ಅಂಶ ಕೂಡ ಇದು. ಅನುಭೋಗದಲ್ಲಿ ಅನುಭೋಗಕ್ಕೆ ಸಂಬಂಧಿಸಿದಂತೆ ಅಂಕಿ ಸಂಖ್ಯೆಗಳು ಬಹಳ ಮುಖ್ಯವಾಗಿರ್ತಾವ ಅಂತ ಕಂಡು ಬರ್ತದೆ. ಅದೇ ರೀತಿ ನಾಲ್ಕನೇದ್ದು ವಿನಿಮಯ ಕ್ಷೇತ್ರದಲ್ಲಿ ಅಂಕಿ ಸಂಖ್ಯೆಗಳು. ಅಂದ್ರೆ ವಿನಿಮಯ ಕ್ಷೇತ್ರದಲ್ಲಿ ಕೂಡ ಅಂಕಿ ಸಂಖ್ಯೆಗಳ ನೆರವಿನಿಂದ ಮಾರುಕಟ್ಟೆಗಳ ಬೇಡಿಕೆ ಮತ್ತು ಪೂರೈಕೆಯನ್ನ ಆಧರಿಸಿ ಬೆಲೆಗಳ ನಿಯಮಗಳು, ಉತ್ಪಾದನೆ ವೆಚ್ಚ, ಬ್ಯಾಂಕ್ ಉದ್ಯಮ, ಉದ್ದರಿ, ಹೂಡಿಕೆ ಮುಂತಾದ ವಿಷಯಗಳಲ್ಲೂ ಕೂಡ ಸುಲಲಿತವಾಗಿ ಅಧ್ಯಯನ ಮಾಡಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ವಿನಿಮಯ ಕ್ಷೇತ್ರದ ಅಂದ್ರೆ ವ್ಯಾಪಾರ ಕ್ಷೇತ್ರದಲ್ಲಿ ಕೂಡ ನಮ್ಗೆ ಏನ್ ಬೇಕ್ರಿ, ಇಲ್ಲಿ ಅಂಕಿ ಸಂಖ್ಯೆಗಳು ಬೇಕು. ಎಷ್ಟು ಉತ್ಪಾದನೆ ಮಾಡಿವಿ, ಎಷ್ಟು ಬೇಡಿಕೆ ಅದ, ಎಷ್ಟು ಪೂರೈಕೆ ಆಗಿದೆ, ಎಷ್ಟು ಉತ್ಪಾದನೆ ವೆಚ್ಚ ಬಂದದ, ಎಷ್ಟು ಬ್ಯಾಂಕಿನಲ್ಲಿ ನಾವು ಉದ್ದರಿ ಹಣ ಪಡೆದೀವಿ ಅಥವಾ ಸಾಲವಾಗಿ ಪಡೆದೀವಿ, ಈ ಎಲ್ಲ ವಿಷಯಗಳನ್ನ ಅಧ್ಯಯನ ಮಾಡಕ್ ಕೂಡ ನಮ್ಗೆ ಏನ್ ಬೇಕ್ರಿ, ಅಂಕಿ ಸಂಖ್ಯೆಗಳು ಬೇಕು. ಹಾಗಾಗಿ ಸಂಖ್ಯಾಶಾಸ್ತ್ರದಲ್ಲಿ ಕೂಡ ವಿನಿಮಯ ಕ್ಷೇತ್ರದಲ್ಲಿ ಕೂಡ ಅಂಕಿ ಸಂಖ್ಯೆಗಳ ಮಹತ್ವ ಬಹಳ ಮುಖ್ಯವಾಗಿರ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಒಂದು ಮಾರುಕಟ್ಟೆಯನ್ನು ತೆಗೆದುಕೊಂಡ್ರೆ
ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಬೇಡಿಕೆ ಪೂರೈಕೆ. ಅದು ಎಲ್ಲಿ ಅಂಕಿ ಸಂಖ್ಯೆಗಳನ್ನ ಇರ್ತದೆ. 100ರಷ್ಟು ಬೇಡಿಕೆ ಅದು ಅಥವಾ 100ರಷ್ಟು ಪೂರೈಕೆ ಆಯಿತು ಅಥವಾ ಬ್ಯಾಂಕ್ ನಾವೇ 10,000 ಸಾಲ ತಂದಿವೋ, 1 ಲಕ್ಷ ತಂದಿವೋ, 1 ಕೋಟಿ ತಂದಿವೋ, ಇದೆಲ್ಲ ಕೂಡ ಅಂಕಿ ಸಂಖ್ಯೆಗಳೇ. ಹಾಗಾಗಿ ಈ ಮುಂತಾದ ವಿಷಯಗಳನ್ನು ಕೂಡ ಸುಲಲಿತವಾಗಿ ಅಧ್ಯಯನ ಮಾಡಕ್ಕೆ ನಮಗೆ ಸಂಖ್ಯಾಶಾಸ್ತ್ರ ಬಹಳ ಮುಖ್ಯವಾಗಿರ್ತದ ಅಂತ ಹೇಳ್ತಾರೆ. ಅದೇ ರೀತಿ 5ನೇದು ಬರತಕ್ಕಂಥದ್ದು ವಿತರಣಾ ಕ್ಷೇತ್ರದಲ್ಲಿ. ಅಂದ್ರೆ ಈ ವಿತರಣಾ ಕ್ಷೇತ್ರದಲ್ಲಿ ರಸ್ತೆ ಉತ್ಪನ್ನ ಆಗಲಿ, ರಾಷ್ಟ್ರೀಯ ಆದಾಯ, ತಲಾ ಆದಾಯ ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಅಂಕಿ ಅಂಶಗಳ ಮಾತ್ರ ಪಡೆಯಲು ಸಾಧ್ಯ. ರಾಷ್ಟ್ರೀಯ ಆದಾಯ ಎಣಿಕೆ ಆಗಿರ್ಬೋದು, ವಿತರಣೆ ವಿಷಯಗಳಿಗೆ ಸಂಬಂಧಿಸಿದಂತೂ ಕೂಡ ಸಂಖ್ಯೆಗಳನ್ನು ಉತ್ತರವಾಗಿ ನೀಡ್ತಾವೆ. ಇಲ್ಲಿ ಅಂಕಿ ಸಂಖ್ಯೆಗಳ ಮೂಲಕ ನಾವೇನ್ ಮಾಡ್ತೀವನ್ನ ಉತ್ತರ ನೀಡ್ತಕ್ಕಂಥದ್ದು. ವಿತರಣೆಯಲ್ಲಿ ರಾಷ್ಟ್ರೀಯ ಆದಾಯ ಆಗಲಿ, ತಲಾ ಆದಾಯ ಆಗಲಿ, ಅದರ ಇವನ್ನೆಲ್ಲವನ್ನು ಕೂಡ ನಾವು ಅಂಕಿ ಸಂಖ್ಯೆಗಳೆಲ್ಲ ಮಾಹಿತಿ ನೀಡ್ತಕ್ಕಂಥದ್ದು ಕಂಡು ಬರ್ತದೆ ಅಂತ ಹೇಳ್ತಾರೆ. ಇನ್ನು ಅದೇ ರೀತಿ 6ನೇದು ಆರ್ಥಿಕ ನೀತಿಗಳನ್ನ ರೂಪಿಸುವಿಕೆ ಅಂತ ಹೇಳ್ತಾರೆ. ಅಂದ್ರೆ ಅಂಕಿ ಸಂಖ್ಯೆಗಳ ಸಂಗ್ರಹಣೆ ಮತ್ತು ಸಂಖ್ಯಾತ್ಮಕ ವಿಧಾನಗಳ ನೆರವಿನಿಂದ ಕೂಡ ಆರ್ಥಿಕ ನೀತಿಗಳನ್ನ ರೂಪಿಸಲು ಮತ್ತು ನಿರ್ಣಯಗಳ ತಲುಪಲು ಸಾಧ್ಯವಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಅಂಕಿ ಸಂಖ್ಯೆಗಳ ಸಂಗ್ರಹಣೆ ಆಗಿರ್ಬೋದು, ಸಂಖ್ಯಾತ್ಮಕ ವಿಧಾನಗಳ ನೆರವಿನಿಂದ ನಾವೇನ್ ಮಾಡ್ತೀವಿ, ಆರ್ಥಿಕ ನೀತಿಗಳನ್ನ ರೂಪಿಸಲು ಮತ್ತು ನಿರ್ಣಯಗಳನ್ನ ತಲುಪಾಕ ಸಾಧ್ಯವಾಗ್ತದ ಅನ್ನೋದಿಲ್ಲಿ ಕಂಡು ಬರ್ತಕ್ಕಂಥದ್ದು. ಅದೇ ರೀತಿ ಇವೆಲ್ಲ ಏನಾದ್ರು ಈಗ ಸಂಖ್ಯಾಶಾಸ್ತ್ರದ ಮಹತ್ವ ಆಯ್ತು. ಇನ್ನು ಸಂಖ್ಯಾಶಾಸ್ತ್ರದ ಒಂದಿಷ್ಟು ಮಿತಿಗಳದ, ಅದು ಮಿತಿಗಳಾಗಬೇಕು, ಇಲ್ಲಿ ನೀತಿಗಳಾಗೈತಿ, ಬೈ ಮಿಸ್ಟೇಕ್. ಮಿತಿಗಳು, ಸಂಖ್ಯಾಶಾಸ್ತ್ರದ ಮಿತಿಗಳು ಅಂದ್ರೆ ಸಂಖ್ಯಾಶಾಸ್ತ್ರದ ಮಿತಿಗಳು ಏನೇನು ಹೊಂದೈತಿ. 1ನೇದು ವೈಯಕ್ತಿಕ ಅಂಶಗಳ ನಿರ್ಲಕ್ಷ್ಯ ಅಂತ ಕರೀತಾರೆ. ಅಂದ್ರೆ ಸಂಖ್ಯಾಶಾಸ್ತ್ರ ವಿಷಯಗಳ ಮೊತ್ತವನ್ನು ಅಧ್ಯಯನ ಮಾಡುವುದರಿಂದ ವೈಯಕ್ತಿಕ ಅಂಶಗಳ ಅದರ ವ್ಯಾಪ್ತಿಯಿಂದ ಹೊರಗುಳಿತಾವ ಅಂತ ಹೇಳ್ತಾರೆ. ಉದಾಹರಣೆ, ರಾಷ್ಟ್ರೀಯ ಆದಾಯ, ಜನಸಂಖ್ಯೆ, ಭಾರತದ ಮುಂತಾದ ಒಂದು ಅಂಕಿ ಸಂಖ್ಯೆಯನ್ನು ಅಭ್ಯಾಸ ಮಾಡಿದರೆ ಅದು ಸಂಖ್ಯಾಶಾಸ್ತ್ರ ಎಂದು ಪರಿಗಣಿಸಲ್ಪಡಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಉದಾಹರಣೆ ತೆಗೆದುಕೊಂಡು ರಾಷ್ಟ್ರೀಯ ಆದಾಯನ ಇಲ್ಲಿ ಜನಸಂಖ್ಯೆ, ಭಾರತದ ಮುಂತಾದ ಒಂದು ಅಂಕಿ ಅಂಶಗಳನ್ನು ಅಧ್ಯಯನ ಮಾಡೋದ್ರಿಂದ ಅದು ಸಂಪೂರ್ಣವಾಗಿ ಪರಿಗಣಿಸಕ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ವೈಯಕ್ತಿಕ ಅಂಶಗಳನ್ನ ನಿರ್ಲಕ್ಷ್ಯಕ್ಕೂ ಒಳಪಡಿಸಿರ್ತಕ್ಕಂಥದ್ದು 1ನೇದು. ಅದೇ ರೀತಿ 2ನೇದು ಬರ್ತಕ್ಕಂಥದ್ದೇನು, ಗುಣಾತ್ಮಕ ಅಂಶಗಳ ಅಧ್ಯಯನ ಅಸಾಧ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಅಂಕಿ ಸಂಖ್ಯೆಗಳ ವಿಷಯಗಳನ್ನ ಸಂಖ್ಯಾತ್ಮಕ ಹೇಳಿಕೆಗಳಾಗಿರ್ತಾವ. ಸಂಖ್ಯೆಗಳ ಮೂಲಕನ ವ್ಯಕ್ತಪಡಿಸಲಾಗದ ಅಂಶಗಳು ಕೂಡ ಸಂಖ್ಯಾತ್ಮಕ ವಿಶ್ಲೇಷಣೆ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ಉದಾಹರಣೆ, ದಕ್ಷತೆ, ಬುದ್ಧಿಶಕ್ತಿ, ಪ್ರಾಮಾಣಿಕತೆ ಮುಂತಾದವುಗಳನ್ನು ಅಂಕಿ ಸಂಖ್ಯೆಗಳನ್ನು ಅಳೆಯಕ್ಕೆ ಆಗಂಗಿಲ್ಲ. ಇವೆಲ್ಲ ಅಂಕಿ ಸಂಖ್ಯೆಗಳಿಂದ ಹೊರಗುಳಿತಕ್ಕಂಥದ್ದು. ದಕ್ಷತೆ, ಬುದ್ಧಿಶಕ್ತಿ, ಪ್ರಾಮಾಣಿಕತೆ ಇವನ್ ಯಾವನ್ನೂ ಕೂಡ ನಾವು ಅಧ್ಯಯನದಲ್ಲಿ ಅಳೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ಅದರ ಮಿತಿ. ಅದೇ ರೀತಿ ಸಾರ್ವತ್ರಿಕ ವಾಸ್ತವಿಕತೆ ಕೊರತೆ. ಅಂದ್ರೆ ಸಂಖ್ಯಾತ್ಮಕವಾಗಿ ಪಡೆದ ನಿರ್ಣಯಗಳು ಕೂಡ ಸಾರ್ವತ್ರಿಕ ಸತ್ಯವಾಗಿರುವುದಿಲ್ಲ ಅಂತ ಹೇಳ್ತಾರೆ. ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಮಾತ್ರ ಅದು ಸತ್ಯವಾಗಿರ್ತದೆ. ಅಂದ್ರೆ ಎಲ್ಲ ಸಮಯದಲ್ಲೂ ಕೂಡ ಅಂಕಿ ಸಂಖ್ಯೆಗಳು ಸರಿಯಾಗಿರಂಗಿಲ್ಲ ಅನ್ನೋದು ಕೂಡ ಇದರ ಒಂದು ಕೊರತೆ ಅಂತ ಹೇಳ್ತಾರೆ. ಇದು ಒಂದು. ಇನ್ನು ಅತ್ಯುತ್ತಮ ಪರಿಹಾರವನ್ನು ಒದಗಿಸುವುದಿಲ್ಲ. ಅಂದ್ರೆ ಯಾವುದೇ ಸಮಯದ ಅಧ್ಯಯನಕ್ಕೂ ಕೂಡ ಸಂಖ್ಯಾಶಾಸ್ತ್ರ ಒಂದು ಸಾಧನ ಮಾತ್ರ, ಅದು ಎಲ್ಲಾ ಸನ್ನಿವೇಶಗಳಲ್ಲಿ ಅತ್ಯುತ್ತಮ ಪರಿಹಾರ ಒದಗಿಸುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅನೇಕ ವೇಳೆಗಳಲ್ಲಿ ಅದು ಸಮಸ್ಯೆಯನ್ನು ದೇಶದ ಸಂಸ್ಕೃತಿ, ಭಾಷೆ, ಅದೇ ರೀತಿ ಸಂಸ್ಕೃತಿ, ಶಾಸ್ತ್ರ ಮುಂತಾದ ವಿಷಯಗಳ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಬೇಕಾಗಿರ್ತದೆ. ಹೌದಾ, ಅಲ್ಲಿರ್ತಕ್ಕಂಥ ಆಚಾರ ವಿಚಾರ ಆಗಲಿ, ಸಂಸ್ಕೃತಿಯಲ್ಲಿ ಅದೇ ರೀತಿ ಭಾಷೆಗಳಾಗ್ಲಿ, ಅದ್ರ ಬಗ್ಗೆ ಕೂಡ ಅಧ್ಯಯನ ಮಾಡಬೇಕಾಗ್ತದೆ. ಹಾಗಾಗಿ ಅತ್ಯುತ್ತಮ ಪರಿಹಾರ ಒದಗಿಸಂಗಿಲ್ಲ ಅಂತ ಹೇಳ್ತಾರೆ. ಇದೊಂದು. ಇನ್ನು ದುರ್ಬಳಕೆ ಅಪಾಯ, ಅಂಕಿ ಸಂಖ್ಯೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ದುರ್ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಅವು ಜೇಡಿ ಮಣ್ಣಿನಂತೆ ಇದ್ದು ಅವುಗಳನ್ನು ಯಾವ ರೀತಿಗಳಲ್ಲಾದ್ರೂ ಬದಲಾಯಿಸಿ ಸರಿ ಅಥವಾ ತಪ್ಪು ನಿರ್ಣಯಗಳನ್ನು ಸ್ಥಾಪಿಸಬಹುದೆಂಬುದು ಹೇಳಲಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿಯೂ ಕೂಡ ಏನ್ ಮಾಡ್ಬೋದು, ನಾವು ಸರಿ ತಪ್ಪುಗಳನ್ನ ಮಾಡ್ಬೋದು. ಅಂಕಿ ಸಂಖ್ಯೆಗಳ ಬದಲಾವಣೆ ಮಾಡೋದ್ರಿಂದ ಕೂಡ ನಿಖರವಾಗಿರ್ತಂಥ ಮಾಹಿತಿ ಸುಳ್ಳಂತಾಗ್ಬೋದು, ಸುಳ್ಳ ಇದ್ದಂಥ ಮಾಹಿತಿ ನಿಖರವಾಗೈತಿ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಅವು ದುರ್ಬಳಕೆ ಅಪಾಯ ಇಲ್ಲಿ ಕಂಡು ಬರ್ತದ ಅಂತ ಹೇಳ್ತಾರೆ. ಈ ರೀತಿಯಾಗಿ ಕಂಡು ಬರ್ತಕ್ಕಂಥದ್ದು ಏನ್ರಿದು ಸಂಖ್ಯಾಶಾಸ್ತ್ರದ ಮಹತ್ವ, ಸಂಖ್ಯಾಶಾಸ್ತ್ರದ ಒಂದು ಮಿತಿಗಳನ್ನು ಕುರಿತು ಈ ಒಂದು ಕ್ಲಾಸ್ನಲ್ಲಿ ವಿವರಿಸಿನಿ. ಈ ಮಾಹಿತಿ ನಿಮಗೂ ಉಪಯುಕ್ತ ಆಗೈತಿ ಅನ್ಕೊಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.